ಹಾಗೆ ಇವಾಗ ಧನಂಜಯ್ ಸರ್ ಕೂಡ ನಿಮಗೆ ತುಂಬ ಕ್ಲೋಸ್ ಅನ್ನೋದು ಗೊತ್ತಾಗುತ್ತೆ. ಅವರು ಸ್ಟಾರ್ಟ್ ಆಗಿ 20-25 ಡೇಸ್ ಆಗಿದೆ ಅಂತ ನೀವು ಹೇಳಿದ್ರಿ, ಆಗಲೇ 2-3 ಸಲ ಬಂದು ಹೋಗಿದ್ದಾರೆ. ಸೊ ಅವ್ರ ಜೊತೆ ನಿಮಗಿರುವಂತಹ ಬಾಂಡಿಂಗ್? ಅಲ್ಲ, ಹೀ ಈಸ್ ವೆರಿ ಗುಡ್ ಹಾರ್ಟ್ ಪರ್ಸನ್ ಅವರು. ಅಂದರೆ ಯಾವತ್ತೂ ನಾನು ಏನು ಕೇಳಿದ್ರು ನನಗಿಲ್ಲ ಅಂತ ಹೇಳಿಲ್ಲ. ಅಂದರೆ ಯಂಗ್ಸ್ಟರ್ಸಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ ಅವರು. ಅಷ್ಟು ಮಾತ್ರ ಹೇಳ್ತೀನಿ. ಬಿಕಾಸ್ ಈಸ್ ಅ ಜೆಮ್ ಆಫ್ ಅ ಪರ್ಸನ್. ನೀನಾಸಂ ಸತೀಶ್ ಅವರು ಅಷ್ಟೇ ಇವತ್ತಿನ ನನಗೆ ಇಡೀ ಇಂಡಸ್ಟ್ರಿಲಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ, ಅದು ನನ್ನ ಪುಣ್ಯನೇನೋ ನನಗೆ ಗೊತ್ತಿಲ್ಲ. ಬಟ್ ನೀನಾಸಂ ಸತೀಶ್ ಅವರಾಗಿರ್ಬೋದು, ಅನುಶ್ರೀ ಆಗಿರ್ಬೋದು, ರಕ್ಷಿತಾ ಅವ್ರು ನಮ್ಮ ಅಕ್ಕನೇ. ರಕ್ಷಿತಾ ನಮ್ಮ ಅಕ್ಕನೇ ಅವರು. ನಾನು ಸುಮಾರು ಒಂದು 20-22 ವರ್ಷದಿಂದ ಅವ್ರ ಜೊತೆಲಿದ್ದೀನಿ, ರಕ್ಷಿತಾ ಅವ್ರ ಜೊತೆ. ಅವಳು ನಮ್ಮ ಅಕ್ಕನೇ. ನಾನು ಜಗಳ ಆಡಿದಷ್ಟು ಯಾರ ಹತ್ರ ಜಗಳ ಆಡಿದ್ದೀನಿ ಅವ್ರ ಹತ್ರ ಸಿಕ್ಕಾಪಟ್ಟೆ ಜಗಳ ಆಡ್ತೀನಿ. ನಾನು ಇವತ್ತಿಗೂ ಜಗಳ ಆಡ್ತೀನಿ. ಬಟ್ ಹಾಗೆ ಅವ್ರಿಗೆ ನಾನು ಏನೇ ಕೋಪ ಇದ್ದರೂ ಏನೇ ಮಾಡಿದ್ರು ಕೂಡ ಒಂದು ವಾರದ ಮೇಲೆ ಅಷ್ಟೇ. ಒಂದು ವಾರದ ಮೇಲೆ ನಾನು ಇರಲ್ಲ, ಅವರು ಇರಲ್ಲ, ಮಾತಾಡ್ತೀವಿ. ಬಟ್ ತುಂಬ ಜನ ನಂಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ರಕ್ಷಿತಾ ಅಕ್ಕ ಆಗಿರ್ಬೋದು, ರಚಿತಾರಾಮ್ ಆಗಿರ್ಬೋದು, ಧನಂಜಯ ಆಗಿರ್ಬೋದು, ನೀನಾಸಂ ಸತೀಶು, ಇನ್ನೊಂದು ನಮ್ಮ ಮಹಾಪ್ರಭುಗಳು ಅಂತ ಕರಿತೀವಿ ನಾವು, ನಮ್ಮ ಧ್ರುವ ಸರ್ಜಾವನ್ನ, ಅವರು ಕೂಡ ಅಷ್ಟೇ. ಅವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋವಂಥದ್ದು ಯಾರನ್ನೂ ಮರೆಯೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನನ್ನ ಗೀತಕ್ಕ ಆಗಿರ್ಬೋದು, ಇನ್ಫ್ಯಾಕ್ಟ್ ಗೀತಕ್ಕನೂ ಶಿವಣ್ಣನೂ ಬರಬೇಕಿತ್ತು, ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಬಟ್ ಡೆಫಿನೆಟ್ಲಿ ಅವರು ವಾಪಸ್ US ಇಂದ ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಫಸ್ಟ್ ಅವರು ಆರೋಗ್ಯ ನೋಡ್ಕೊಳ್ಳಿ ಅನ್ನೋದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಬಟ್ ಯಾರು ಮೇಡಮ್ ಎವ್ರಿ 3 ಡೇಸ್ ಅವ್ರ ಜೊತೆ ಟಚ್ಚಲ್ಲಿದ್ದೀನಿ ಮೇಡಮ್. ತುಂಬ ಅಂದರೆ ನಾನು ಅವ್ರ ಮನೇಲೇ ಇರೋದ್ರಿಂದ, ನಾನು ಅವ್ರ ದೊಡ್ಡ ಅಭಿಮಾನಿ ಆಗಿರೋದ್ರಿಂದ ಎವ್ರಿ 3 ಡೇಸಿಗೆ ನಾನು ಗೀತಕ್ಕನ ಹತ್ರ ಮಾತಾಡ್ತಿರ್ತೀನಿ, ನಿವಿ ಹತ್ರ ಮಾತಾಡ್ತಿರ್ತೀನಿ, ಶಿವಣ್ಣ ಹತ್ರನೂ ಮಾತಾಡ್ತಿರ್ತೀನಿ ಮೇಡಮ್. ಅದು ಬಿಡೋಕ್ಕಾಗಲ್ಲ. ಅವ್ರು US ಹೋದ್ರು ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಡೋಲ್ಲ. ನಾನು ಎವ್ರಿ 3 ಡೇಸ್ ಅವ್ರು ಎವ್ರಿ ಡೇ ಅವ್ರು ಎವ್ರಿ 2 ಡೇಸ್ ಈ ಥರ ರ್ಯಾಂಡಮಾಗಿ ಕಾಲ್ ಮಾಡ್ತಾನೆ ಇರ್ತೀನಿ. ನಾನು ಅವ್ರಿಗೆ ಮಾತಾಡ್ತಾ ಇರ್ತೀನಿ, ಅವರು ಮಾಡ್ತಿರ್ತಾರೆ, ಮಾತಾಡ್ತಾ ಇರ್ತೀನಿ ಮೇಡಮ್. ಈಗ ನಿಮ್ಮ ವೈಫ್ ಎಷ್ಟು ಸಪೋರ್ಟಿವ್ ಇದ್ದಾರೆ ಸರ್? ಅವರಿಗೆ ಅಂತ ಒಂದು ಫ್ಯಾನ್ ಬೇಸೇ ಇದೆ. ಸೊ ನೀವು ಹೇಳಬೇಕು ಅವ್ರ ಇನ್ವಾಲ್ವ್ಮೆಂಟ್ ಏನೆಲ್ಲ ಇದೆ ಇದರಲ್ಲಿ ಅಂತ. ಏನಿಲ್ಲ ಮೇಡಮ್, ನನ್ನ ಹತ್ರ ಏನು ಜಾಸ್ತಿ ಏನು ಮಾತಾಡೋದಿಲ್ಲ. ಎಲ್ಲ ನನ್ನ ಪಾರ್ಟ್ನರ್ ಜೊತೆಲಿ ಹೆಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ನನ್ನ ಪಾರ್ಟ್ನರ್ ಜೊತೆಲಿ ಡಿಸ್ಕಸ್ ಮಾಡ್ತಾರೆ ಹೊರತು ನನ್ನ ಜೊತೆಲಿ ಯಾವತ್ತೇನೂ ಡಿಸ್ಕಸ್ ಮಾಡಿಲ್ಲ ಮೇಡಮ್. ಬಟ್ ಅವಳದೇ ಆದಂಥ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ. ಅವಳದೇ ಆದಂಥ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾಳೆ. ಏನಾದರೂ ಕೇಳಿದಾಗ ಡೆಫಿನೆಟ್ಲಿ ನನಗೂ ಸಪೋರ್ಟ್ ಮಾಡಿದ್ದಾಳೆ, ಸುಳ್ಳು ಹೇಳಬಾರ್ದು. ಶೀ ಈಸ್ ಅ ವೆರಿ ಸಪೋರ್ಟಿವ್ ಗರ್ಲ್ ಫಾರ್ ಮೀ. ಅದು ಬಿಟ್ಟರೆ ಇನ್ನೇನು ಹೇಳೋದು. ಬಟ್ ಅವಳೇ ಪ್ರಮೋಟ್ ಮಾಡ್ತಿರ್ತಾಳೆ. ನಮ್ಮ ಪಬ್ಬು ನಮ್ಮದು ಅನ್ನೋದೊಂದಿದೆ ಅವಳಿಗೆ. ಶೀ ಈಸ್ ಸಪೋರ್ಟಿಂಗ್ ಫಾರ್ ಮೀ ಆಲ್ಸೋ. ಓಪನಿಂಗ್ ಆಗೋದಕ್ಕೂ ಮುಂಚೆ ಅಂದರೆ BL ರೋಡಲ್ಲಿ ಎಲ್ಲಿ ನೋಡಿದ್ರು ವಾಟ್ಸ್ ಹ್ಯಾಪನಿಂಗ್ ಇನ್ BL ರೋಡ್ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಸಿಕ್ಕಾಪಟ್ಟೆ ಓಡಾಡ್ತಾ ಇತ್ತು ಸರ್. ಐಡಿಯಾ ಯಾರ್ದದು ಆ್ಯಕ್ಚುಲ್ ಆಗಿ? ಅಂದರೆ ಯೂತ್ಸ್ನ ಟಾರ್ಗೆಟ್ ಮಾಡಿದ್ದ ಹೇಗೆ, ಅಥವಾ ಟ್ರೆಂಡಿಂಗ್ ಇದೆ ಅಂತನಾ? ಇಲ್ಲ ಮೇಡಮ್, ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನೆ ಒಂದಷ್ಟು ಪ್ಲ್ಯಾನ್ ಮಾಡ್ದಾಗ ಕೂತಿದ್ವಿ. ಯಾಕೆಂದರೆ ನಾನು ಮೀಡಿಯಾದಲ್ಲೇ ಇರೋದ್ರಿಂದ ಏನು ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋದು ಒಂದಷ್ಟು ಇರುತ್ತಲ್ಲ. ಸೊ ಆ ಒಂದು ಥಾಟಲ್ಲಿ ಒಂದಷ್ಟು ಐಡಿಯೇಷನ್ ಮಾಡಿ ಟೀಮ್ ಜೊತೆ ಡಿಸ್ಕಸ್ ಮಾಡಿದಾಗ ಸರಿ ಹಿಂಗೇನೋ ಮಾಡೋಣ ಅಂತಂದರು. ಆಯಿತು ಮಾಡಿ ಫಸ್ಟು ಅಂತಂದ್ವಿ. ಆಮೇಲೆ ಮಾಡಿದ್ಮೇಲೆ ನನಗೆ ಅದು ವೀಡಿಯೋ ತಂದು ತೋರಿಸಿದ್ರು. ವರ್ಕ್ ಆಗುತ್ತೆ ಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಅದು ಒಂದಷ್ಟು ಚೆನ್ನಾಗಿ ಹೋಯ್ತು. ನನಗೆ ಕೇಳಿದ್ರು, ಏನಿದು ಹಿಂಗೆ ಬಿಟ್ಟಿದೆ, ಏನಾಗ್ತಿದೆ ಬೆಲ್ ರೋಡಲ್ಲಿ ಅಂತ. ನೋಡಿ ಒಂದು ಕ್ಯೂರಿಯಾಸಿಟಿಗೋಸ್ಕರ ನಾವು ಅದನ್ನು ಮಾಡಿದ್ದು ಮೇಡಮ್. ಇಟ್ ವರ್ಕ್ಸ್ ವೆಲ್, ಅಷ್ಟು ಚೆನ್ನಾಗಿ ವರ್ಕ್ ಆಯಿತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.